ಈ ತಂಡವನ್ನ ಮುಂದುವರಿಸಿದ್ರೆ ಕಪ್ಪಲ್ಲ, ಪ್ಲೇ ಆಫ್ ಕೂಡ ಅನುಮಾನ. ಆರ್ಸಿಬಿ ಇಂದ ಮೊದಲು ಈ ಇಬ್ಬರು ವಂಚಕರನ್ನ ಹೊರ ಹಾಕಿ ಎಂದ ಅಭಿಮಾನಿಗಳು. ಹೌದು, ನಿನ್ನೆ ಲಕ್ನೋದ ಏಕದಾ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ 2026 ಲೀಗ್ ಹಂತದ 50ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಲಕ್ನೋ ಸೂಪರ್ ಜೈಂಟ್ಸ್ 9 ರನ್ಗಳ ರೋಚಕ ಗೆಲುವನ್ನು ಕಂಡಿತು. ಪಂದ್ಯದಲ್ಲಿ ಟಾಸ್ ಗೆದ್ದು ಬೌಲಿಂಗ್ ಆರಿಸಿಕೊಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ ಮೊದಲು ಬ್ಯಾಟಿಂಗ್ ಮಾಡಲು ಆಹ್ವಾನಿಸಿತು. ಮಳೆಯಿಂದಾಗಿ 2 ಬಾರಿ ನಿಂತು ನಡೆದ ಪಂದ್ಯದಲ್ಲಿ 1 ಓವರ್ ಕಡಿತಗೊಂಡು 19 ಓವರ್ಗಳ ಪಂದ್ಯ ನಡೆದಿದ್ದು ಲಕ್ನೋ ಸೂಪರ್ ಜೈಂಟ್ಸ್ 3 ವಿಕೆಟ್ ನಷ್ಟಕ್ಕೆ 209 ರನ್ ಬಾರಿಸಿತು. ಡೆಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಆರ್ಸಿಬಿಗೆ 213 ರನ್ಗಳ ಗುರಿ ನೀಡಲಾಗಿತ್ತು. ಈ ಗುರಿಯನ್ನು ಬೆನ್ನಟ್ಟುವಲ್ಲಿ ವಿಫಲವಾದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 19 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 203 ರನ್ ಗಳಿಸಿತು. ಹೀಗೆ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದ್ದ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಸೋತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಡುವ ಬಳಗದಲ್ಲಿ ಬದಲಾವಣೆ ಬೇಕಿದೆ ಎಂದು ಅಭಿಮಾನಿಗಳು ಕಿಡಿಕಾರಿ ಸಲಹೆ ನೀಡಿದ್ದಾರೆ. ಅದರಲ್ಲೂ ಟೂರ್ನಿಯುದ್ದಕ್ಕೂ ಫ್ಲಾಪ್ ಆಗಿ ನಿನ್ನೆಯ ಪಂದ್ಯದಲ್ಲಿ ಮಕಾಡೆ ಮಲಗಿದ ಇಬ್ಬರು ವಂಚಕರನ್ನ ಮೊದಲು ತಂಡದಿಂದ ಹೊರಹಾಕಿ ಎಂದು ಸಲಹೆ ನೀಡಿದ್ದಾರೆ. ಟೂರ್ನಿಯಲ್ಲಿ ಆಡಿದ 10 ಪಂದ್ಯಗಳ ಪೈಕಿ ಕೇವಲ 64 ರನ್ ಬಾರಿಸಿರುವ ಜಿತೇಶ್ ಶರ್ಮಾ ಹಾಗೂ 10 ಪಂದ್ಯಗಳನ್ನು ಆಡಿರುವ ರೊಮಾರಿಯೋ ಶೆಫರ್ಡ್ 79 ರನ್ ಮಾತ್ರ ಕಲೆ ಹಾಕಿದ್ದು ತೀರಾ ಕೆಟ್ಟ ಪ್ರದರ್ಶನ ನೀಡಿದ್ದಾರೆ. ಹೀಗಾಗಿ ಮುಂದಿನ ಪಂದ್ಯಗಳಲ್ಲಿ ಗೆದ್ದು ಟಾಪ್ 2 ಸ್ಥಾನಗಳನ್ನು ಭದ್ರಪಡಿಸಿಕೊಳ್ಳಬೇಕೆಂದ್ರೆ ಜಿತೇಶ್ ಶರ್ಮಾ ಹೊರಹಾಕಿ ಆತನ ಬದಲಿಗೆ ವಿಕೆಟ್ ಕೀಪರ್ ಜೋರ್ಡನ್ ಕಾಕ್ಸ್ ಕರೆತನ್ನಿ, ಶೆಫರ್ಡ್ ಕೂರಿಸಿ ಜೇಕಬ್ ಡಫಿ ಕರೆತನ್ನಿ, ಜೇಕಬ್ ಬೆತಲ್ ನನ್ನು ತಂಡದಿಂದ ಹೊರಹಾಕಿ ಕೊಹ್ಲಿ ಹಾಗೂ ಪಡಿಕಲ್ರನ್ನ ಆರಂಭಿಕವಾಗಿ ಬಳಸಿ ಎಂದಿದ್ದಾರೆ. ಹೀಗೆ ಮಾಡಿದ್ರೆ ಬ್ಯಾಟಿಂಗ್ ಬಲವನ್ನ ಜೋಡ್ಸನ್ ಕಾರ್ಸ್ ಹೆಚ್ಚಿಸಲಿದ್ದು ಡಫಿ ಹಾಗೂ ಜೋಶ್ ಹೇಜಲ್ ವುಡ್ ರನ್ನ ಒಟ್ಟಿಗೆ ಆಡಿಸಲು ಬಯಸಬಹುದು ಎಂದಿದ್ದಾರೆ.